ನಿನ್ನೆ ಮಹಾಶಿವರಾತ್ರಿ ಐತಂತ ಬಹಳ ಜನ ಉಪವಾಸ ಮತ್ತ ಜಾಗರಣೆ ಮಾಡಿದಾರು. ಅದನ್ನ ಯಾಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಇದನ್ನ ಯಾಕೆ ಮಾಡ್ಬೇಕು ಮತ್ತ ಇದರಿಂದ ಏನ್ ಲಾಭ ಐತೆ ಅಂತ ನಿಮ್ಗೆ ಹೇಳ್ತಾನೆ ನಡ್ರಿ. ನಮಸ್ಕಾರ ದೇವ್ರ, ನಾ ನಿಮ್ಮ ಮಯೂರ. ಬೆಳಿಗ್ಗೆ ಬೇಗ ಎದ್ದ ರೆಡಿಯಾಗಿ ಮಹಾಶಿವರಾತ್ರಿ ಐತಂತ ನಮ್ಮ ಚಿಕ್ಕೋಡಿದಾಗಿರುವ ಮಹಾದೇವನ ದೇವಸ್ಥಾನಕ್ಕ ನಾವು ಬಂದೂರಿ. ಮೊಟ್ಟ ಮೊದಲಿಗೆ ನಿಮ್ಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಮಹಾಶಿವರಾತ್ರಿ ಅಂದ್ರ ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ಭಗವಾನ್ ಶಂಕರ ಹಾಗೂ ಮಾತಾ ಪಾರ್ವತಿಯ ಇದೇ ದಿನ ಮದುವೆ ಆಗಿತ್ರಿ. ಅವರು ಕೂಡಿದ ಈ ಸಂತೋಷದ ದಿನವನ್ನ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರಂತ ಹೇಳಲ್ಪಡ್ತೈತ್ರಿ. ಈ ದಿನ ಬಹಳ ಜನರ ಉಪವಾಸ ಮಾಡ್ತಾರೆ. ಅದ್ರಾಗೂ ನಮ್ ಹೆಣ್ಮಕ್ಳಂತೂ ದಿವಸ ಎಲ್ಲ ಬಾಯಾಗ ನೀರು ಕೂಡ ಹಾಕೋದಿಲ್ಲ. ಈ ರೀತಿ ಮಾಡಿದ್ರೆ ಉಪವಾಸ ಅಂತಾರೇನ್ರಿ? ಅಲ್ಲರಿ, ಇದು ತಪ್ಪು ಪರಿಕಲ್ಪನೆ. ಉಪವಾಸ ಅಂದ್ರ ಉಪ ಅಂದ್ರ ಹತ್ತಿರ, ವಾಸ ಅಂದ್ರ ಇರುವುದು, ಅಂದ್ರ ಭಗವಂತನ ಸಮೀಪದಲ್ಲಿ ವಾಸ ಮಾಡೋದಕ್ಕ ಉಪವಾಸ ಅಂತಾರ್ರಿ. ಉಪವಾಸ ಮಾಡಿದ ನಮ್ಗ ಅನ್ನದ ಮಹತ್ವ ತಿಳಿತೈತ್ರಿ. ಸೈಂಟಿಫಿಕ್ ಆಗಿ ದೇಹದ ಡೈಜೆಸ್ಟ್ ಸಿಸ್ಟಮ್ ಕ ರೆಸ್ಟ್ ಕೊಟ್ಟಂಗ ಆಗ್ತೈತಿ. ಮತ್ತ ಉಪವಾಸ ಅಂದ್ರ ಖಾಲಿ ಹೊಟ್ಟೆಯಿಂದ ಇರುವುದು ಅಲ್ಲರಿ. ಹಾಲು ಹಣ್ಣು ಹಂಪಲುಗಳನ್ನು ತಿನ್ಬಹುದು, ಅದು ಸ್ವಲ್ಪ ಮಟ್ಟಿಗೆ ಅಷ್ಟ. ಈ ಶಿವರಾತ್ರಿ ದಿವಸ ನಿಮ್ಗ ಓಡಾಡಾಕ ಕುಂಡಾಕ ಭಗವಂತನ ಮಂತ್ರ ಜಪನೆ ಮಾಡುವಷ್ಟು ಶಕ್ತಿ ಕೊಡುವಷ್ಟು ತಿಂದ್ರೆ ಓಕೆರಿ. ಅಂದ್ರೆ ಈ ಕಡೆ ಹಸುನು ಆಗ್ಬಾರ್ದು, ನಿದ್ದೆನು ಬರಬಾರ್ದು. ಶಿವನ ಜಪನೆ ಮಾಡುತ್ತಾ ಬಾಯಲ್ಲಿ ಕೆಟ್ಟ ಶಬ್ದ ಬಾರ್ದಂಗ್ ನೋಡ್ಕೊತಿರ್ಬೇಕ್ರಿ. ಮತ್ತ ಜಾಗರಣೆ ಯಾಕೆ ಮಾಡ್ಬೇಕಂದ್ರ ಪರಮೇಶ್ವರರು ರಾತ್ರಿ ಸಂಚಾರ ಮಾಡಿದಾರಿ. ಮತ್ತ ಪರಮೇಶ್ವರರಿಗೆ ರಾತ್ರಿ ಪೂಜೆ ಬಹಳ ಮುಖ್ಯವಾಗಿರ್ತೈತಿ. ನೀವು ಜಾಗರಣೆ ಮಾಡೋದ್ರಿಂದ ಶಿವನ ಭಜನೆ, ಅಭಿಷೇಕ ಮತ್ತ ಶಿವನ ಭಕ್ತಿಯಲ್ಲಿ ತೊಡಗಿರ್ಬೇಕ್ರಿ ದಿನವೆಲ್ಲ. ಇದರಿಂದ ನಿಮ್ಗ ನಿದ್ದೆ ಮಹತ್ವ ತಿಳಿತೈತ್ರಿ. ಇದನ್ ಬಿಟ್ಟ ನೀವು ಧಾರಾವಾಹಿ ನೋಡ್ದ, ರೀಲ್ಸ್ ಸ್ಕ್ರೋಲ್ ಮಾಡ್ದ, ಆಟ ಆಡ್ದ ಮಾಡಿದ ಇದಕ್ಕ ಭಕ್ತಿ ಅನ್ನುವುದಿಲ್ಲ. ಇದೇ ರೀತಿ ವಿಡಿಯೋಗಾಗಿ ನನ್ನ ಪೇಜ್ ಫಾಲೋ ಮಾಡ್ರಲ್ಲ.